ಇವತ್ತು ಋತು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ, ಯಾಕೆಂದರೆ ಗೋರಂಟಿನ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ಅರೇಬಿಕ್ ಡಿಸೈನ್ ಹಾಕಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಅವಳು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ. ಹಾಯ್ ಎಲ್ಲರಿಗೂ, ಇದು ನನ್ನ ಸೀಮಂತದ ಪ್ರಿಪ್ರೇಷನ್ ಬ್ಲಾಗ್. ಗೋರಂಟಿ ಹಾಕೋರನ್ನ ಮನೆಗೆ ನಾನು ಕರೆಸಿದ್ದೆ. ಸೊ ಅವರು ಬೆಳಗ್ಗೆ 10:30ಗೆಲ್ಲ ಬಂದು 1:30 ಅಷ್ಟೊತ್ತಿಗೆ ನನಗೆ ಮತ್ತು ಋತುಗೆ ಇಬ್ಬರಿಗೂ ಗೋರಂಟಿ ಹಾಕ್ಕೊಟ್ರು. ನೆಕ್ಸ್ಟು ನಾವು ಗೌರಿ ಗಣೇಶ ಹಬ್ಬ ಬರ್ತಾ ಇದೆಲ್ಲ, ಸೊ ಅದಕ್ಕೋಸ್ಕರ ನಾವೆಲ್ರಿಗೂ ಗಣೇಶ ಸ್ಟ್ಯಾಚ್ಯೂನ ರಿಟರ್ನ್ ಗಿಫ್ಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ನಾನು ಋತು ಮತ್ತು ದೀಪು ಮೂವರೇ ಸೇರಿಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿದ್ವಿ. ಸಂಜೆ ಅಷ್ಟೊತ್ತಿಗೆ ಊರಿಂದ ಎಲ್ಲರೂ ಬಂದರು ಫಂಕ್ಷನಿಗೆ. ಎಲ್ಲ ಬಂದು ಊಟ ಮಾಡ್ಕೊತಾ ಇದ್ದಾರೆ. ಎಲ್ಲಾರು ಇವಾಗ ಬಂದವ್ರು ನೋಡಿ ನೋಡ್ಕೋಬೇಕು ನೀನು, ಇಲ್ಲ ಅಂದ್ರೆ ಇದಾಗತ್ತೆ ಎಲ್ಲ. ಊಟ ಆದಮೇಲೆ ಸ್ವಲ್ಪ ಮಾತಾಡಿ ನೈಟ್ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಆಂಟಿರು ಅಡುಗೆ ಮಾಡ್ತಾಯಿದ್ರು, ಮತ್ತು ನಮ್ಮ ಅತ್ತೆಯರೆಲ್ಲ ಸೇರಿಕೊಂಡು ನಾಳೆ ಫಂಕ್ಷನ್ಗೆ ತಾಂಬೂಲ ಕೊಡಬೇಕಲ್ಲ, ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಎಲ್ಲರೂ ರೆಸ್ಟ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡಿದ್ದಾರೆ. ಆದರೆ ಅಡುಗೆ ಮಾತ್ರ ಇನ್ನೂ ನಡೀತಾನೇ ಇದೆ. ಅಡುಗೆ ಕೆಲಸ ಇನ್ನೂ ಮಾಡ್ತಾನೆ ಇದ್ದಾರೆ. ಪಾತ್ರೆ ಎಲ್ಲ ಹಾಗೆ ಬಿದ್ದಿದೆ. ಸ್ವಲ್ಪ ಜಾಸ್ತಿ ಜನ ಇದ್ರಲ್ಲ, ಸೊ ನಮ್ಮ ಆಂಟಿ ಮತ್ತು ನಮ್ಮ ಕೆಲಸದ ಆಂಟಿ ಇಬ್ಬರೇ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡೋದು. ಎಷ್ಟು ಲೈಕ್ ಬರ್ತಾವ ಗೊತ್ತಾ? ನಾಳೆ ಬೆಳಿಗ್ಗೆ ಬೇಗ ಇದ್ದು ಲೇಟ್ ಆಗುತ್ತೆ ರೆಡಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಕ್ರಿಂಪಿಂಗ್ ಎಲ್ಲ ಇವಾಗಲೇ ಮಾಡ್ಕೊತಾ ಇದ್ವಿ. ಅಡುಗೆ ಮುಗಿಯೋಷ್ಟೊಳಗಡೆ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ಅಡುಗೆ ಎಲ್ಲ ಮುಗಿಸ್ಕೊಂಡು ನಮ್ಮ ಕೆಲಸಗಳು ಎಲ್ಲ 11:30 ಒಳಗಡೆ ಮುಗೀತು. ಸೊ ಲಾಸ್ಟಲ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಲ್ಲ, ಸೊ ಅದಕ್ಕೋಸ್ಕರ ಬೇಗ ಊಟ ಮುಗಿಸಿ ಮಲ್ಕೊಂಡ್ರು ಎಲ್ಲರೂ. ನಾನು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ರೆಡಿ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಲರಿಗೆ ಹೊರಟೆ. ನಾನು ರೆಡಿಯಾಗಿ ಡೈರೆಕ್ಟಾಗಿ ಹಾಲಿಗೆ ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಹಾಲ್ಗೆ ರೀಚ್ ಆಗೋಷ್ಟೊಳಗಡೆ ಎಲ್ಲರೂ ರೆಡಿಯಾಗಿ ಅವ್ರು ಕೂಡ ಎಲ್ಲರೂ ಬಂದಿದ್ರು. ನೆಕ್ಸ್ಟು ಈವೆಂಟ್ ಸ್ಟಾರ್ಟ್ ಆಯಿತು. ಸೀಮಂತ ತುಂಬ ಚೆನ್ನಾಗಿ ನಡೀತು. ನಾವು ಎಷ್ಟು ಜನನ ಇನ್ವೈಟ್ ಮಾಡಿದ್ವು ಅಷ್ಟು ಜನ ಬಂದಿದ್ರು. ನಾವು ಫೋಟೋಗ್ರಾಫರ್ ಆಗಿದ್ರು ಯಾವ ಈವೆಂಟು ಇಷ್ಟೊಂದು ಗ್ರ್ಯಾಂಡಾಗಿ ನಾವು ಮಾಡ್ಕೊಂಡಿರಲಿಲ್ಲ ಇಷ್ಟು ದಿನ. ಬಟ್ ಈ ಈವೆಂಟು ತುಂಬಾ ಖುಷಿ ಕೊಡ್ತು. ಶಾಸ್ತ್ರಗಳು ಮತ್ತು ಫೋಟೋ ಸೆಷನ್ನು ಮತ್ತು ಫ್ಯಾಮಿಲಿಯಿಂದ ಎಲ್ಲರೂ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಸೀಮಂತದ ಕೊನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಆರತಿ ಮಾಡೋದು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ದೀಪ ನನಗೆ ದೃಷ್ಟಿ ತೆಗೆದ್ರು, ಅದು ನನಗೆ ತುಂಬಾನೇ ಖುಷಿ ಆಯ್ತು. ಇದು ನನ್ನ ಸೀಮಂತದ ಪೂರ್ತಿ ಬ್ಲಾಗ್. ನನ್ನ ಬ್ಲಾಗ್ನ ನೋಡಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.